ಅದ್ರ ಬಗ್ಗೆ ಏನು? ನಿನ್ನೆ ಆಡಿಯೋ ಬಂದಿತ್ತಲ್ಲ, ಆಡಿಯೋದಲ್ಲಿ ನನ್ನ ಹಾಗೂ ನನ್ನ ಮಗನ ಹೆಸರಿದೆ ಅಂತೇಳಿ ಆಡಿಯೋದಲ್ಲಿ ಹೇಳಿದ್ದಾನೆ. ಯಾರು ಅವನು ಹೇಳಿದವ? ದುಡ್ಡು ಕೇಳಿದವ ಯಾರ? ಸುಪ್ರಿಡೆಂಟ್ಗೂ ಇವನ ಫೈಲಿಗೂ ಏನು ಸಂಬಂಧ? ಸಂಬಂಧ ಇಲ್ಲ. ಆದರೆ ನಮ್ಮ ಹೆಸರು, ನಮ್ಮ ಅಧಿಕಾರಿಗಳು ಎಲ್ಲರದ್ದು ಹೆಸರು ತಗೊಂಡಿದ್ದಾನೆ ಅವನು. ಅವರೆಲ್ಲ ಹೆಸರು ದುರ್ಬಳಕೆ ಮಾಡಿಕೊಂಡು ಯಾರಿಗೋ ಒಬ್ಬ ಲೈಸೆನ್ಸ್ ಚೀಟ್ ಮಾಡೋಕ್ಕೆ ಇಂಥದ್ದೊಂದು ಕೆಲಸ ಮಾಡಿದ್ದಾನೆ. ಅಂಥವ್ನ ಮೇಲೆ ಕ್ರಮ ಕೈಗೊಳ್ತೇವೆ. ಅಂದ್ರೆ ಅವರು ಈಗ ಲಕ್ಷ್ಮೀನಾರಾಯಣಂಬವರು ಈಗ ಲೋಕಾಯುಕ್ತ ನೇರವಾಗಿ ನಿಮ್ಮ ಮೇಲೆನ ಆ ಒಂದು ತನಿಖೆ ಮಾಡಬೇಕು, ಇದು ಮಾಡಿ ನಿಮ್ಮ ಮೇಲೆ ಒಂದು ಆರೋಪ ಮಾಡಿ ತನಿಖೆ ಎದಕ್ಕೆ ಮಾಡೋದು? ನೀವು ಯಾವನೋ ಸಂಬಂಧ ಇಲ್ಲದ ಬೀದಿಯಾಗಿದ್ದ ಯಾವನೋ ನನ್ನ ಡಿಪಾರ್ಟ್ಮೆಂಟ್ನಾಗ ಇರ್ಬೋದು. ಅವನು ಸುಪ್ರಿಡೆಂಟ್, ಅವ್ನಿಗೇನು ಸಂಬಂಧ? ಆ ಫೈಲಿಗೆ ಅವ್ನಿಗೆ ಏನು ಸಂಬಂಧ? ಅವನು ಆಡಿಯೋ ಮಾಡಿಬಿಟ್ರೆ ನಾವು ತಪ್ಪಿತ ಯಾರ್ಯಾರೋ ಏನೋ ಷಡ್ಯಂತ್ರ ನಡೀತಾ ಇದೆ. ಇದು ಷಡ್ಯಂತ್ರಕ್ಕೆ ಏನೋ ಹೆದರೋದಿಲ್ಲ. ಇದರಿಂದ ನಮಗೇನು ಮತ್ತೆ ಬೇರೆ ಖಾತೆ ಕೊಡಬಹುದು? ನಾನು ಕಾನೂನು ಕ್ರಮ ಕೈಗೊಳ್ತೀನಿ ಮೊದಲು. ಇದನ್ನು ಅದು ನಮ್ಮ ಹೈಕಮಾಂಡಿಗೆ ಬಿಟ್ಕೊಟ್ಟು ನನಗೆ ಯಾಕೆ ಚೇಂಜ್ ಮಾಡ್ತಾರೆ? ನಾನು ಕೇಳಿದರೆ ಚೇಂಜ್ ಮಾಡ್ಬೋದು. ನಾನೇನು ತಪ್ಪು ಮಾಡಿದ್ದೇನಾ? ಯಾವುದೇ ತನಿಖೆ ಬಂದರೂ ನೀವು ಸೀದಿದ್ರೆ ತನಿಖೆ ಅದಕ್ಕಾಗತ್ತೆ? ತನಿಖೆ ಅದಕ್ಕಾಗತ್ತೆ? ತಪ್ಪು ಮಾಡಿದ್ರೆ ತನಿಖೆ ಅವ್ರು ತನಿಖೆ ಮಾಡ್ರಂತ ಒಂದು ದೂರು ಕೊಟ್ಟರು. ನಿನ್ನ ಮ್ಯಾಲ ಒಂದು ತನಿಖೆ ಮಾಡಬೇಕು ಇಂತಲ್ಲಿ ರೊಕ್ಕ ತಗೊಂಡಿರ್ತೇನೆ, ನಿನ್ನ ಮ್ಯಾಲೆ ಟಿ ವಿ ಒಳಗೆ ಹಾಕಿಸ್ತೀವಿ. ಯಾವನೊಬ್ಬನ ಕಡೆ ನಾಳೆ ಮಾತಾಡ್ತಾನೆ, ಆಡಿಯೋ ಮಾಡಿ ಬಿಡ್ತಾನೆ, ನಿನ್ನ ತನಿಖೆಗೆ ಒಳಪಡಿಸ್ಬಿಡಬೇಕಾಗತ್ತೆ. ಆಡಿಯೋ ಏನೈತೆ ಗೊತ್ತಿಲ್ಲ. ಆಡಿಯೋಕ್ಕೆ ನನಗೆ ಸಂಬಂಧ ಇಲ್ಲ. ಯಾವ ಬೇಕಾದವ ಏನೊಂದು ಆಡಿಯೋ ಮಾಡಿಬಿಡ್ತಾನೆ, ಅದಕ್ಕೆ ಕಾನೂನು ಕ್ರಮ ಕೈಗೊಳ್ಳಕ್ಕಾಗತ್ತೇನ? ಇಟ್ಸ್ ಎ ವೆರಿ ರಾಂಗ್. ನಾನು ಸುಮ್ಮನೆ ಬಿಡೋದಿಲ್ಲ. ಯಾರು ಇಂಥದ್ದು ಮಾಡ್ತಾರೋ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀನಿ. ಉಪ್ಪಿನ ನೀರು ಕುಡಿಸ್ತೀನಿ. ಅವನು ವ್ಯವಸ್ಥಿತವಾಗಿ ಇಂಥ ತಪ್ಪು ಮಾಡ್ಲಾರ್ದಂಗೆ ಇನ್ನೊಮ್ಮೆ ಜೀವನದಾಗ ಮಾಡಿರ್ಬಾರ್ದು, ಹಂಗೆ ಕ್ರಮ ಕೈಗೊಳ್ತೀನಿ. ಓಕೆ, ಥ್ಯಾಂಕ್ ಯು.